ರಾಜ್ಯದ ಎಲ್ಲಾ ಗೃಹಲಕ್ಷ್ಮಿಯರಿಗೆ ಗುಡ್ ನ್ಯೂಸ್ ಕೊಟ್ಟ ಸರ್ಕಾರ 27ನೇ ಕಂತು ಕೂಡ ಬಿಡುಗಡೆ. 15ಕ್ಕೂ ಅಧಿಕ ಜಿಲ್ಲೆ ಮಹಿಳೆಯರಿಗೆ 2,000 ರೂಪಾಯಿ ಜಮಾ. ಒಂದೇ ತಿಂಗಳಲ್ಲಿ 6,000 ರೂಪಾಯಿ ಕೊಟ್ಟ ಸರ್ಕಾರ. ಮತ್ತೊಂದೆಡೆಯಲ್ಲಿ ಫ್ಲಿಪ್ಕಾರ್ಟ್ನಲ್ಲಿ ₹1 1 ಲೀಟರ್ ಹಾಲು ಘೋಷಣೆ. ಇದೇ ವಿಚಾರಕ್ಕೆ ತೀವ್ರ ಆಕ್ರೋಶ ಹೊರಹಾಕಿದಂತ ಡಿಕೆ ಸುರೇಶ್ ಅವರು ಯಾಕೆ ಏನಾಯ್ತು ನೋಡೋಣ. ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬಜೆಟ್ ಅಸಮಾಧಾನ ತಂದಿದೆ ಎಂದು ಡಿಕೆ ಶಿವಕುಮಾರ್ ಅವರ ಬಣದ ಶಾಸಕ ಇಕ್ಬಾಲ್ ಹುಸೇನ್ ಅವರ ಶಾಕಿಂಗ್ ಹೇಳಿಕೆ. ಸಿಎಂ ಸಾಹೇಬ್ರು ನನ್ನ ಕ್ಷೇತ್ರಕ್ಕೆ ₹5 ಆದರೂ ಕೊಡಬಾರ್ದಾ ಎಂದು ಮಾಧ್ಯಮಗಳ ಮುಂದೆ ಹೇಳಿಕೆ ಕೊಟ್ಟಿದ್ದಾರೆ. ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ. ರಾಜ್ಯದ ರೈತರಿಗೆ ಮತ್ತೊಂದು ಗುಡ್ ನ್ಯೂಸ್. ಸಾಲ ಸೌಲಭ್ಯ ಕುರಿತಂತೆ ಹೊಸ ಯೋಜನೆ. 5 ಲಕ್ಷವರೆಗೆ ಶೂನ್ಯ ಬಡ್ಡಿ ಸಾಲ. ಎಲ್ಲ ಮಾಹಿತಿ ಡೀಟೇಲ್ ಆಗಿ ನೋಡೋಣ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡುತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಕಾಣಿಸೋ ಗಂಟೆ ಒತ್ತಿ. ಇದರಿಂದ ರಾಜ್ಯದ ಮಾಹಿತಿಗಳು ನಿಮಗೆ ಸಿಗುತ್ತವೆ. ವಿಡಿಯೋಗೆ ಲೈಕ್ ಮಾಡ್ತಾ ದಯವಿಟ್ಟು ವಿಡಿಯೋ ಪೂರ್ತಿಯಾಗಿ ನೋಡಿ. ಬನ್ನಿ ಸ್ನೇಹಿತರೆ, ಎಲ್ಲ ಮಾಹಿತಿಗಳನ್ನ ಡೀಟೇಲ್ ಆಗಿ ನೋಡೋಣ. ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿದ್ದರೆ ಈಗಲೇ ವಿಡಿಯೋಗೆ ಲೈಕ್ ಮಾಡ್ತಾ ಗುಡ್ ನ್ಯೂಸ್ ಎಂದು ಕಮೆಂಟ್ ಮಾಡಿ. ಯಾಕಂದ್ರೆ ಗೃಹಲಕ್ಷ್ಮಿಯರಿಗೆ ಮತ್ತೊಂದು ಸಿಹಿ ಸುದ್ದಿ ಬಂದಿದೆ. ಹೌದು, ಯುಗಾದಿ ಹಬ್ಬಕ್ಕೂ ಮುನ್ನವೇ ಕರ್ನಾಟಕದ ಮಹಿಳೆಯರಿಗೆ ಕಾಂಗ್ರೆಸ್ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದ್ದು ಗೃಹಲಕ್ಷ್ಮಿ ಯೋಜನೆಯ 27ನೇ ಕಂತನ್ನ ಬಿಡುಗಡೆ ಮಾಡಿದೆ. ಹೌದು, 15ಕ್ಕೂ ಅಧಿಕ ಜಿಲ್ಲೆ ಮಹಿಳೆಯರಿಗೆ ಈಗಾಗಲೇ ಜಮೆ ಆಗುವುದು ಶುರುವಾಗಿದೆ. ಬಾಕಿ ಉಳಿದ ಜಿಲ್ಲೆ ಫಲಾನುಭವಿಗಳಿಗೂ ಕೂಡ ಶೀಘ್ರವೇ ಹಣ ಜಮೆ ಆಗುತ್ತೆ ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಧಿಕಾರಿಗಳು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೌದು, ಮಾಹಿತಿಯ ಪ್ರಕಾರ ಬೆಂಗಳೂರು ಗ್ರಾಮಾಂತರ, ತುಮಕೂರು, ಕೋಲಾರ, ಚಿಕ್ಕಬಳ್ಳಾಪುರ, ಮಂಡ್ಯ, ಚಿತ್ರದುರ್ಗ, ಬೆಳಗಾವಿ, ಗದಗ್, ಬಾಗಲಕೋಟೆ, ದಾವಣಗೆರೆ, ಕಲಬುರಗಿ, ಹಾಸನ, ಮೈಸೂರು, ಕೊಡಗು ಸೇರಿದಂತೆ 15ಕ್ಕೂ ಅಧಿಕ ಜಿಲ್ಲೆ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಇದೀಗ ₹2,000 ಜಮೆ ಆಗ್ತಾ ಇದೆ. ಇನ್ನು 3 ದಿನದ ಒಳಗೆ ಬಾಕಿ ಇರುವಂತಹ ಎಲ್ಲಾ ಜಿಲ್ಲೆ ಫಲಾನುಭವಿಗಳಿಗೂ ಕೂಡ ಹಣ ಸಿಗುತ್ತೆ ಎಂದು ಹೇಳಲಾಗಿದೆ. ಹೌದು, 27ನೇ ಕಂತನ್ನ ಸರ್ಕಾರ ಬಿಡುಗಡೆ ಮಾಡಿದೆ. ಮಹಿಳೆಯರಿಗೆ ಯುಗಾದಿ ಮತ್ತು ರಂಜಾನ್ ಹಬ್ಬದ ಖರ್ಚಿಗೆ ಈ ಒಂದು ಹಣ ಅನುಕೂಲವಾಗಲಿದೆ. ಸ್ನೇಹಿತರೆ, ಒಟ್ಟು ಸರ್ಕಾರ 3 ಕಂತು ಇದುವರೆಗೆ ಒಂದೇ ತಿಂಗಳಲ್ಲಿ ಜಮೆ ಮಾಡಿರುವ ಬಗ್ಗೆ ಮಾಹಿತಿ ಸಿಕ್ಕಿದೆ. ನಿಮ್ಮ ಬ್ಯಾಂಕ್ ಖಾತೆಗೂ ಈ ಒಂದು 2026 ಪ್ರಾರಂಭದಿಂದ ಇಲ್ಲಿವರೆಗೆ ₹6,000 ಜಮಾ ಆಗಿದೆಯಾ? ದಯವಿಟ್ಟು ಕಮೆಂಟ್ ಮಾಡಿ. ಯಾಕಂದ್ರೆ ಸ್ನೇಹಿತರೆ, ಜನವರಿ ತಿಂಗಳಲ್ಲಿ 24ನೇ ಕಂತು, ಫೆಬ್ರವರಿಯಲ್ಲಿ 25 ಮತ್ತು 26ನೇ ಕಂತು, ಈಗ ಮಾರ್ಚ್ ತಿಂಗಳಲ್ಲಿ 27ನೇ ಕಂತನ್ನ ಸರ್ಕಾರ ಜಮೆ ಮಾಡಿದೆ ಅಂತೆ. ಅಂದ್ರೆ ಒಟ್ಟು 4 ಕಂತುಗಳ ಮೂಲಕ ₹8,000 ಹಣವನ್ನು ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಹಾಕಲಾಗಿದೆ. ಹಾಗಾಗಿ ಸ್ನೇಹಿತರೆ, ನಿಮ್ಮ ಬ್ಯಾಂಕ್ ಖಾತೆಗೆ ಒಟ್ಟು ಎಷ್ಟು ಕಂತು ಜಮಾ ಆಗಿದೆ ಎಂಬುದನ್ನ ನೀವು ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಅಂದ ಹಾಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಆಗಸ್ಟ್ 2023ರಿಂದ ಜಾರಿಗೆ ಆಗಿದ್ದು ಸದ್ಯ ಇಲ್ಲಿವರೆಗೆ 31 ತಿಂಗಳು ಕಳೆದು ಹೋಗಿದೆ. ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಜಾರಿಗೆ ಆಗಿ 31 ತಿಂಗಳು ಪೂರ್ತಿಯಾಗಿದ್ದು, ಆದರೆ ಸರ್ಕಾರ 27ನೇ ಕಂತಿನವರೆಗೆ ಹಣವನ್ನ ಜಮೆ ಮಾಡಿದೆ ಸ್ನೇಹಿತರೆ. ಅಂದ್ರೆ ಇನ್ನೂ ಕೂಡ 4 ತಿಂಗಳ ಹಣವನ್ನು ಫಲಾನುಭವಿಗಳ ಖಾತೆಗೆ ಜಮೆ ಮಾಡುವುದು ಬಾಕಿ ಇದೆ. ಈ ಒಂದು ಕಂತುಗಳು ಕೂಡ ಹಂತ ಹಂತವಾಗಿ ಮುಂಬರುವ ದಿನಗಳಲ್ಲಿ ಸರ್ಕಾರ ಜಮೆ ಮಾಡಲಿದೆ. ಹೌದು, ಬಜೆಟ್ನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಗೃಹಲಕ್ಷ್ಮಿ ಯೋಜನೆಗೆ ಹೆಚ್ಚುವರಿ ಅನುದಾನ ಮೀಸಲಿಟ್ಟಿದ್ದು ಈ ಮೂಲಕ ಶೀಘ್ರವೇ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಬಾಕಿ ಕಂತು ಜಮೆ ಆಗುವ ನಿರೀಕ್ಷೆ ಇದೆ. ನಿಮ್ಮ ಬ್ಯಾಂಕ್ ಖಾತೆಗೂ ಹಣ ಜಮೆ ಆಗ್ತಾ ಇದೆಯಾ? ದಯವಿಟ್ಟು ಕಮೆಂಟ್ ಮಾಡಿ ಮತ್ತು ವಿಡಿಯೋ ಸ್ವಲ್ಪನೂ ಸ್ಕಿಪ್ ಮಾಡಬೇಡಿ ಸ್ನೇಹಿತರೆ. ಇದೀಗ ಮತ್ತೊಂದು ಮಾಹಿತಿಗೆ ಹೋಗೋಣ. ಇಂದಿನ ದಿನಗಳಲ್ಲಿ ಪ್ರತಿಯೊಬ್ಬರು ಅಂಗಡಿಗಳಿಗೆ ಭೇಟಿ ಕೊಡೋ ಬದಲು ಆನ್ಲೈನ್ ಮೂಲಕವೇ ಎಲ್ಲವನ್ನು ಕೂಡ ಖರೀದಿ ಮಾಡ್ತಾರೆ. ಅದೇ ರೀತಿ ಸ್ನೇಹಿತರೆ, ಈಗ ಫ್ಲಿಪ್ಕಾರ್ಟ್ನವರು ₹1 1 ಲೀಟರ್ ಹಾಲು ಮಾರಾಟ ಮಾಡಲು ಮುಂದಾಗಿದ್ದಾರೆ. ಸದ್ಯ ಇದೇ ಒಂದು ವಿಚಾರ ರಾಜ್ಯದಲ್ಲಿ ಭಾರಿ ಸದ್ದು ಮಾಡ್ತಾ ಇದೆ. ಹೌದು ಸ್ನೇಹಿತರೆ, ₹1 ಕೊಟ್ಟರೆ 1 ಲೀಟರ್ ಹಾಲು ಕೊಡಲು ಫ್ಲಿಪ್ಕಾರ್ಟ್ ಸಂಸ್ಥೆ ಒಂದು ಜಾಹೀರಾತು ಬಿಡುಗಡೆ ಮಾಡಿದ್ದು, ಇದರ ವಿರುದ್ಧ ಬಮೂಲ್ ಅಧ್ಯಕ್ಷರಾಗಿರುವ ಡಿಕೆ ಸುರೇಶ್ ಅವರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಹಕಾರಿ ವಲಯವನ್ನು ಧ್ವಂಸ ಮಾಡಿ ಮಾರುಕಟ್ಟೆ ಕೈವಶ ಮಾಡಿಕೊಳ್ಳುವ ದುರುದ್ದೇಶದ ವಿರುದ್ಧ ರೈತರು ಮುಂದೆ ಬಂದು ಹೋರಾಟ ಮಾಡಬೇಕು ಎಂದು ಕರೆ ಕೊಟ್ಟಿದ್ದಾರೆ. ಹೌದು, ಬೆಂಗಳೂರಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿರುವಂತಹ ಡಿಕೆ ಸುರೇಶ್ ಅವರು ಫ್ಲಿಪ್ಕಾರ್ಟ್ ಸಂಸ್ಥೆ ವಿರುದ್ಧ ಕ್ರಮ ಜರುಗಿಸುವಂತೆ ನಾನು ದಿಲ್ಲಿಯ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾಗೆ ದೂರು ಕೊಟ್ಟಿದ್ದೇನೆ. ಈ ವಿಚಾರವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರಿಗೂ ಕೂಡ ಇಮೇಲ್ ಮೂಲಕ ಮಾಹಿತಿ ಕಳುಹಿಸಿದ್ದೇನೆ. ಕ್ಷೀರ ಮಾರುಕಟ್ಟೆ ಕೈವಶ ಮಾಡಿಕೊಂಡು ಹಣ ಮಾಡುವ ದುರುದ್ದೇಶದಿಂದ ಫ್ಲಿಪ್ಕಾರ್ಟ್ ಸಂಸ್ಥೆ ದೇಶದ ರೈತ ಸಮುದಾಯವನ್ನೇ ಹಾಳು ಮಾಡುವ ಕೃತ್ಯಕ್ಕೆ ಕೈ ಹಾಕಿದೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಕೂಡಲೇ ಈ ಬಗ್ಗೆ ಕ್ರಮ ತೆಗೆದುಕೊಳ್ಳಬೇಕು. ಇಲ್ಲದಿದ್ದರೆ ರೈತರು ದಂಗೆ ಏಳುವ ಸ್ಥಿತಿ ಎದುರಾಗುತ್ತೆ ಎಂದು ಎಚ್ಚರಿಕೆ ಕೊಟ್ಟಿದ್ದಾರೆ. ಸ್ವಾತಂತ್ರ್ಯ ಪೂರ್ವದಿಂದಲೂ ಹಾಲು ಒಕ್ಕೂಟಗಳನ್ನು ನಾಶ ಮಾಡುವ ಪ್ರಕ್ರಿಯೆ ಉರಿದಾಗಿದೆ. ರೈತರ ಹಿತವನ್ನು ಹಾಳು ಮಾಡುವ ಕೆಲಸವನ್ನು ಈ ಬಹುರಾಷ್ಟ್ರೀಯ ಕಂಪನಿ ಮಾಡ್ತಾ ಇದೆ. ₹1 1 ಲೀಟರ್ ಹಾಲು ಎಷ್ಟು ದಿನ ಇವರು ಕೊಡ್ತಾರೆ ಎಂಬುದನ್ನು ಫ್ಲಿಪ್ಕಾರ್ಟ್ನವರು ತಮ್ಮ ಜಾಹೀರಾತಿನಲ್ಲಿ ಸ್ಪಷ್ಟಪಡಿಸಬೇಕು. ಯಾಕಂದ್ರೆ ನಾವು ನಮ್ಮ ರೈತರಿಗೆ ಪ್ರತಿ ಲೀಟರ್ ಹಾಲಿಗೆ ₹38 ₹40ವರೆಗೆ ಪಾವತಿ ಮಾಡುತ್ತಿದ್ದೇವೆ. ಆದರೆ ಇವರು ಫ್ಲಿಪ್ಕಾರ್ಟ್ನವರು ₹1ಗೆ 1 ಲೀಟರ್ ಹಾಲು ಮಾರಾಟ ಮಾಡಲು ಹೇಗೆ ಸಾಧ್ಯವಾಗುತ್ತೆ? ಇವರಿಗೆ ಹಾಲಾದರೂ ಎಲ್ಲಿಂದ ಬರ್ತಾ ಇದೆ, ಯಾರಿಂದ ಇವರು ಖರೀದಿ ಮಾಡ್ತಿದ್ದಾರೆ ಎಂಬುದನ್ನು
ಎಂಬುದನ್ನು ಸ್ಪಷ್ಟಪಡಿಸಬೇಕು. ಅಥವಾ ಇವರೇನಾದರೂ ಹಾಲಿನ ಪೌಡರ್ ಅಥವಾ ಬೇರೆ ಏನಾದರೂ ಬೆರೆಸುತ್ತಿದ್ದಾರೆಂಬ ಬಗ್ಗೆ ತಿಳಿಯಲು ಸ್ಯಾಂಪಲ್ ತರಿಸಿ ಲ್ಯಾಬ್ನಲ್ಲಿ ಪರಿಶೀಲನೆಯೂ ಕೂಡ ಮಾಡಬೇಕು ಎಂದು ಡಿ ಕೆ ಸುರೇಶ್ ಅವರು ಆಗ್ರಹಿಸಿದ್ದಾರೆ. ಹೌದು ಸ್ನೇಹಿತರೆ, 1 ರೂಪಾಯಿಗೆ 1 ಲೀಟರ್ ಹಾಲು ಕೊಡಲು ಹೇಗೆ ಸಾಧ್ಯ ಎಂದು ಡಿ ಕೆ ಸುರೇಶ್ ಅವರು ಈಗ ಪ್ರಶ್ನೆ ಎತ್ತಿದ್ದಾರೆ. ಮತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಕೂಡಲೇ ಇದನ್ನು ತಡಿಬೇಕು ಎಂದು ಕೂಡ ಡಿ ಕೆ ಸುರೇಶ್ ಅವರು ಆಗ್ರಹ ಮಾಡಿದ್ದಾರೆ. ಸ್ನೇಹಿತರೆ, ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಬನ್ನಿ ಇದೀಗ 3ನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ. ಇತ್ತೀಚೆಗೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾರ್ಚ್ 6ರಂದು ಕರ್ನಾಟಕದ ಬಜೆಟ್ ಅನ್ನು ಮಂಡಿಸಿದ್ರು. ಇದೇ ಒಂದು ಬಜೆಟ್ ಬಗ್ಗೆ ಬಿಜೆಪಿ ನಾಯಕರು ಸಾಕಷ್ಟು ಟೀಕೆಗಳನ್ನ ಮಾಡಿದ್ರು. ಆದರೆ ಇದೀಗ ಸ್ವತಃ ಕಾಂಗ್ರೆಸ್ ಶಾಸಕರಾಗಿರುವ ಇಕ್ಬಾಲ್ ಹುಸೇನ್ ಅವರು ಸಿಎಂ ಸಿದ್ದರಾಮಯ್ಯನವರ ಬಜೆಟ್ ಅಸಮಾಧಾನ ತಂದಿದೆ, ನನ್ನ ಕ್ಷೇತ್ರಕ್ಕೆ 5 ರೂಪಾಯಿ ಆದರೂ ಕೊಡಬಾರ್ದಾ ಎಂದು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಹೌದು ಸ್ನೇಹಿತರೆ, ಸಿಎಂ ಸಿದ್ದರಾಮಯ್ಯನವರ ಬಜೆಟ್ ಬಗ್ಗೆ ಕಾಂಗ್ರೆಸ್ ಶಾಸಕರೆಲ್ಲ ಸ್ವಾಗತಿಸಿದ್ರೆ, ಇತ್ತ ಡಿ ಕೆ ಶಿವಕುಮಾರ್ ಅವರ ಬಣದ ಶಾಸಕರಾಗಿರುವ ಇಕ್ಬಾಲ್ ಹುಸೇನ್ ಅವರು ಬಜೆಟ್ ವಿರುದ್ಧವೇ ಅಸಮಾಧಾನ ಹೊರಹಾಕಿದ್ದಾರೆ. ನನ್ನ ಕ್ಷೇತ್ರಕ್ಕೆ ಕನಿಷ್ಠ 5 ರೂಪಾಯಿ ಆದರೂ ಕೊಡಬಾರ್ದಾ ಎಂದು ಮಾಧ್ಯಮಗಳ ಮುಂದೆ ಹೇಳಿಕೆ ಕೊಟ್ಟಿದ್ದಾರೆ. ಹೌದು, ರಾಮನಗರದ ರಾಮದುರ್ಗ ಗ್ರಾಮದಲ್ಲಿ ಮಾತನಾಡಿದಂತೆ ಇವರು, ನನ್ನ ಕ್ಷೇತ್ರದ ಬಗ್ಗೆ ತೋಡಿಕೊಂಡ ನೋವಿಗೆ ಪ್ರತಿಫಲವೇ ಸಿಗಲಿಲ್ಲ, ಕ್ಷೇತ್ರದ ಅಭಿವೃದ್ಧಿಗೆ 100 ರೂಪಾಯಿಯಲ್ಲಿ 5 ರೂಪಾಯಿ ಆದರೂ ನಮಗೆ ಇವರು ಕೊಡಬಾರ್ದಾ ಎಂದು ಮತ್ತೆ ತಮ್ಮದೇ ಸರ್ಕಾರದ ವಿರುದ್ಧ ಬೇಸರ ಹೊರಗೆ ಹಾಕಿದ್ದಾರೆ. ಮಳೆಗೆ ಬಕ್ಷಿಕೆರೆ ಒಡೆದು ಪ್ರವಾಹ ಉಂಟಾಗಿದ್ದರ ಬಗ್ಗೆ ಫೋಟೋ ಸಮೇತ ನಾನು ಮುಖ್ಯಮಂತ್ರಿಯವರಿಗೆ ಮಾಹಿತಿ ಕೊಟ್ಟಿದ್ದೆ. ಕ್ಷೇತ್ರದ ರಸ್ತೆ, ಚರಂಡಿ ಮತ್ತು ಇಲ್ಲಿನ ನೀರಾವರಿ ಅಗತ್ಯಗಳ ಕುರಿತಂತೆ 4-5 ಬಾರಿ ನಾನು ಮನವಿ ಕೂಡ ಮಾಡಿದ್ದೇನೆ. ಈ ಒಂದು ಹಿಂದೆ ಇದ್ದವರು ಈ ಕ್ಷೇತ್ರವನ್ನು ಅಭಿವೃದ್ಧಿನೇ ಮಾಡಲಿಲ್ಲ. ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಬಜೆಟ್ನಲ್ಲಿ ಏನೂ ಕೊಡಲಿಲ್ಲ, ಇದರಿಂದ ನನಗೆ ತುಂಬಾನೇ ನೋವಾಗಿದೆ ಎಂದು ಇಕ್ಬಾಲ್ ಹುಸೇನ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಈ ಬಾರಿಯ ಬಜೆಟು ನನಗೆ ಸಮಾಧಾನ ತಂದಿಲ್ಲ, ನಂಬಿಕೆ ಹುಸಿಯಾಗಿದೆ. ಈಗ ಅಭಿವೃದ್ಧಿಗಾಗಿ ನಾನು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಹಿಂದೆನೇ ಹೋಗಬೇಕು, ನಮ್ಮ ಕಷ್ಟ ಸುಖವನ್ನು ಅವರ ಮೇಲೇನೆ ಹಾಕಬೇಕು. ಹಿಂದೆಯೂ ಕೂಡ ಅವರಿಂದಲೇ ಇಲ್ಲಿ ಸಾಕಷ್ಟು ಕೆಲಸ ಮಾಡಿಕೊಂಡಿದ್ದೆ, ಮುಂದೆಯೂ ಕೂಡ ಅವರ ಮೇಲೇನೆ ಭಾರ ಹಾಕಬೇಕಾಗುತ್ತೆ. ನಮ್ಮ ಜಿಲ್ಲೆಯವರೇ ಆದಂಥ ಡಿ ಕೆ ಶಿವಕುಮಾರ್ ಅವರಿಗೂ ಇಲ್ಲಿನ ಕ್ಷೇತ್ರದ ಜವಾಬ್ದಾರಿ ಇರುತ್ತೆ ಎಂದು ಇಕ್ಬಾಲ್ ಹುಸೇನ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಹೌದು ಸ್ನೇಹಿತರೆ, ಸಿಎಂ ಸಿದ್ದರಾಮಯ್ಯ ಮತ್ತು ಡಿ.ಸಿ.ಎಂ ಡಿ ಕೆ ಶಿವಕುಮಾರ್ ಅವರ ಇಬ್ಬರ ಜೊತೆಗೂ ಚಿತ್ರ ಸಮೇತ ನಾನು ನಮ್ಮ ಕ್ಷೇತ್ರದ ಬಗ್ಗೆ ಚರ್ಚೆ ಮಾಡಿದ್ದೆ. ಮನೆ, ಹಸು, ದನಕರ, ರಸ್ತೆ, ಚರಂಡಿ ಬಗ್ಗೆ ಮಾತನಾಡಿದ್ದೆ, ನನ್ನ ನೋವನ್ನು ತೋಡಿಕೊಂಡಿದ್ದೆ. ಆದರೆ ನನ್ನ ಕ್ಷೇತ್ರದ ಬಗ್ಗೆ ಇಷ್ಟೆಲ್ಲ ತೋಡಿಕೊಂಡ್ರೂ ಕೂಡ ನನ್ನ ನೋವಿಗೆ ಪ್ರತಿಫಲವೇ ಸಿಗಲಿಲ್ಲ ಎಂದು ಅಸಮಾಧಾನವನ್ನ ಹೊರಗೆ ಹಾಕಿದ್ದಾರೆ. ಸ್ನೇಹಿತರೆ, ಬನ್ನಿದೀಗ ಕೊನೆಯ ಮಾಹಿತಿಗೆ ಹೋಗೋಣ. ನೀವು ಕೂಡ ಸಾಲದ ನಿರೀಕ್ಷೆ ಒಳಗೆ ಇದ್ದರೆ ಕಮೆಂಟ್ನಲ್ಲಿ ಸಾಲ ಸೌಲಭ್ಯ ಎಂದು ಕಮೆಂಟ್ ಮಾಡಿ. ಸಾಲ ಯೋಜನೆಗಳ ಬಗ್ಗೆ ಮಾಹಿತಿ ತಂದು ಕೊಡುತ್ತೇವೆ. ಇದೀಗ ರಾಜ್ಯದ ರೈತರಿಗೆ 5 ಲಕ್ಷವರೆಗೆ ಶೂನ್ಯ ಬಡ್ಡಿ ಸಾಲ ನೀಡುವಂತಹ ಅವಕಾಶ ಒದಗಿ ಬಂದಿದೆ. ಹೌದು ಸ್ನೇಹಿತರೆ, ಕರ್ನಾಟಕದ ಬೆನ್ನೆಲುಬಾದ ರೈತರ ಆರ್ಥಿಕ ಸಬಲೀಕರಣಕ್ಕೆ ಸರ್ಕಾರ ಮತ್ತೊಂದು ಹೆಜ್ಜೆ ಇಟ್ಟಿದೆ. ಕೃಷಿ ಚಟುವಟಿಕೆ ಉತ್ತೇಜಿಸಲು ಸಹಕಾರಿ ಬ್ಯಾಂಕುಗಳ ಮೂಲಕ ನೀಡಲಾಗುತ್ತಿರುವಂತಹ ಶೂನ್ಯ ಬಡ್ಡಿ ಸಾಲದ ಮಿತಿ 3 ಲಕ್ಷದಿಂದ 5 ಲಕ್ಷವರೆಗೆ ಇರಿಸಲಾಗಿದೆ. ಅಂದರೆ ಅರ್ಹ ರೈತರು 5 ಲಕ್ಷವರೆಗೆ ಸಾಲ ಪಡೆದುಕೊಂಡು ಯಾವುದೇ ಬಡ್ಡಿ ಕಟ್ಟುವ ಅವಶ್ಯಕತೆ ಇಲ್ಲ, ಅಸಲನ್ನು ಮರುಪಾವತಿ ಮಾಡಿದರೆ ಸಾಕು. ಹೌದು ಸ್ನೇಹಿತರೆ, ಅಲ್ಪಾವಧಿ ಸಾಲವಾದ ಮಿತಿಯನ್ನು 3 ಲಕ್ಷದಿಂದ 5 ಲಕ್ಷವರೆಗೆ ಏರಿಕೆ ಮಾಡಲಾಗಿದೆ. ಅಂದರೆ ಶೂನ್ಯ ಬಡ್ಡಿ ದರ ಘೋಷಣೆ ಮಾಡಲಾಗಿದೆ ಸ್ನೇಹಿತರೆ. ಮತ್ತು ಈ ಒಂದು ಸಾಲವನ್ನು ಪಡೆದುಕೊಳ್ಳಲು ನೀವು ರೈತರಾಗಿರಬೇಕು. ಹೌದು, ಬೆಳೆ ಬೆಳೆಯಲು ಸೇರಿದಂತೆ ಕೃಷಿ ಸಂಬಂಧಿತ ಚಟುವಟಿಕೆಗಳಿಗೆ ಈ ಒಂದು ಸಾಲ ನೀಡಲಾಗ್ತಾ ಇದೆ ಸ್ನೇಹಿತರೆ. ಭೂ ಅಭಿವೃದ್ಧಿ ಕೆಲಸವಿದ್ದರೆ, ಕೃಷಿ ಯಾಂತ್ರೀಕರಣ ಅಥವಾ ನೀರಾವರಿ ಸಲುವಾಗಿ ಅಥವಾ ತೋಟದಲ್ಲಿ ಪ್ಲಾಂಟೇಶನ್ ಮಾಡಿಕೊಳ್ಳಲು, ಪಶುಸಂಗೋಪನೆಗೆ, ಹೈನುಗಾರಿಕೆ, ಮೀನುಗಾರಿಕೆ, ರೇಷ್ಮೆ ಕೃಷಿ ಹಾಗೂ ಜೇನು ಸಾಕಾಣಿಕೆ ಸೇರಿದಂತೆ ಕುರಿ, ಮೇಕೆ, ಕೋಳಿ ಹಾಗೂ ಹಂದಿ ಸಾಕಾಣಿಕೆಗೂ ಕೂಡ 5 ಲಕ್ಷವರೆಗೆ ಶೂನ್ಯ ಬಡ್ಡಿ ದರದಲ್ಲಿ ಸಾಲ ಕೊಡ್ತಿದ್ದಾರೆ. ಆದರೆ ಸ್ನೇಹಿತರೆ, ಇಲ್ಲಿ ಒಂದು ಷರತ್ತು ಇದೆ. ಹೌದು, ನೀವು ಬೇರೆ ಊರಿನ ಬ್ಯಾಂಕಿನಿಂದ ಸಾಲ ಪಡೆದುಕೊಳ್ಳಲು ಸಾಧ್ಯವಾಗುವುದಿಲ್ಲ. ಅಂದರೆ ಸ್ನೇಹಿತರೆ, ಈ ಒಂದು ಸಾಲ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಅಥವಾ ಡಿಸಿಸಿ ಬ್ಯಾಂಕ್ ಮೂಲಕ ಸಾಲ ಪಡೆದುಕೊಳ್ಳಬಹುದಾಗಿದೆ. ಆದರೆ ಇಲ್ಲಿ ಆಧಾರ್ ಕಾರ್ಡ್ನಲ್ಲಿ ಯಾವ ಒಂದು ಊರಿದೆಯೋ ಅದೇ ಒಂದು ಊರಿನ ಡಿಸಿಸಿ ಬ್ಯಾಂಕ್ ಅಥವಾ ಕೃಷಿ ಪತ್ತಿನ ಸಹಕಾರ ಸಂಘದಿಂದ ಸಾಲವನ್ನು ಪಡೆದುಕೊಳ್ಳಬೇಕು ಎಂದು ಷರತ್ತು ವಿಧಿಸಲಾಗಿದೆ. ಸದ್ಯಕ್ಕೆ ಇಷ್ಟೇ ಸ್ನೇಹಿತರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕೆಂದರೆ ಕಮೆಂಟ್ನಲ್ಲಿ ಸಾಲ ಸೌಲಭ್ಯ ಎಂದು ಕಮೆಂಟ್ ಮಾಡಿ. ಮಾಹಿತಿಗಳು ಇಷ್ಟವಾಗಿದ್ದರೆ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ತಾ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಿ.